ವಿರುದ್ಧ ಕನ್ನಡಿಗರ ಆಕ್ರೋಶದ ಜ್ವಾಲೆ ಮುಗಿಲು ಮುಟ್ಟಿದೆ. ಕಮಲ್ ಹಾಸನ್ ವಿರುದ್ಧ ಸಂಘಟನೆಗಳ ಆಕ್ರೋಶ ಹೆಚ್ಚಾಗಿದ್ದು, ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿತು ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವ ನಟ ಕಮಲ್ ಹಾಸನ್ ವಿರುದ್ಧ ಈಗ ಸಿನಿಮಾದ ಬ್ಯಾನರ್ಗಳನ್ನ ಹರಿದು ಹಾಕಿ ಕಿಡಿಕಾರಲಾಗಿದೆ. ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಪ್ರತಿಭಟನೆಯ ಮೂಲಕ ಕರವೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ. ನಟ ಶಿವಣ್ಣನ ಎದುರೇ ಕನ್ನಡಕ್ಕೆ ಅಪಮಾನ ಮಾಡಿದ್ದ ಕಮಲ್ ಹಾಸನ್. ಹೀಗಾಗಿ ಕನ್ನಡ ವಿರೋಧಿ ನಡೆ ವಿರುದ್ಧ ಕನ್ನಡಿಗರು ಕಿಡಿಕಾರ್ತಾ ಇದ್ದಾರೆ. ಥಗ್ ಲೈಫ್ ಅನ್ನೋ ತಮಿಳು ಸಿನಿಮಾದ ಈವೆಂಟ್ನಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ಕೊಡ್ತಾರೆ. ಅಂದ್ರೆ ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದಲೇ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ತಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಷಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ತಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಮಲ್ ಹಾಸನ್ ಅವರು ಇತ್ತೀಚೆಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಿಮ್ಮ ಸಿನಿಮಾವನ್ನ ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಕಮಲ್ಗೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಕಮಲ್ ಹಾಸನ್ಗೆ ಕಪ್ಪು ಮಸಿ ಬಳಿಯಲು ಕೂಡ ನಿರ್ಧರಿಸಲಾಗಿದೆ. ಕರ್ನಾಟಕದಲ್ಲಿ ಬಂದು ಸಿನಿಮಾವನ್ನ ಪ್ರಸಾರ ಮಾಡ್ತೀರಾ, ನಿಮ್ಮ ಸಿನಿಮಾವನ್ನ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡ ಹುಟ್ಟಿದ್ದೇ ತಮಿಳು ಭಾಷೆಯಿಂದ ಅನ್ನೋ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ನಟ ಕಮಲ್ ಹಾಸನ್ ವಿರುದ್ಧ ಈಗ ಕರವೇ ಬಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ತಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಷಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ತಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಟ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡಿಗರ ಆಕ್ರೋಶ ಹೆಚ್ಚಾಗಿದೆ. ಕರವೇ ಬಣ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ನಿಮ್ಮ ಸಿನಿಮಾವನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೇವೆ ಎಂಬ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ ಕಳೆದ ಮೊನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಪ್ರಮೋಷನ್ ಎನ್ನುವಂತ ನಿಟ್ಟಿನಲ್ಲಿ ಸಿನಿಮಾ ವಿಚಾರದಲ್ಲೇ ಬೆಂಗಳೂರಿಗೆ ಬಂದಿದ್ದಂತಹ ತಮಿಳು ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಸಾಕಷ್ಟು ಸಾಧನೆ ಮಾಡಿರುವಂತ ಕಮಲ್ ಹಾಸನ್ ಅವರು ವೇದಿಕೆ ಮೇಲೆ ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ರ ಎನ್ನುವಂತ ವಿವಾದಾತ್ಮಕ ಹೇಳಿಕೆ ಈಗ ಹರಿದಾಡ್ತಾ ಇದೆ. ಇದೇ ಒಂದು ವಿಚಾರವಾಗಿ ನೋಡೋದಾದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎನ್ನುವಂತಹ ವಿವಾದಾತ್ಮಕ ಹೇಳಿಕೆ ಸಂಬಂಧಪಟ್ಟಾಗೆ ಇದು ಕನ್ನಡಿಗರಿಗೆ ಮಾಡಿರುವಂತಹ ಅಪಮಾನ, ಕನ್ನಡಕ್ಕೆ ಮಾಡಿರುವಂತಹ ದೊಡ್ಡ ಅಗೌರವ ಎನ್ನುವಂತ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಅಂದ್ರೆ ಕಳೆದ ರಾತ್ರಿ ಕೂಡ ಸಾಕಷ್ಟು ಹೋರಾಟ ಆಗಿರುವಂತದ್ದು. ಇವತ್ತು ಕೂಡ ಒಂದಷ್ಟು ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಕನ್ನಡ ಭಾಷೆಯಲ್ಲಿ ನೀವು ಅನ್ನದ ಋಣ ತೀರಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ. ಜೊತೆಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿನಿಮಾವನ್ನು ನೀವು ರಿಲೀಸ್ ಮಾಡ್ತಾ ಇದ್ರೋ, ರಿಲೀಸ್ ಎಷ್ಟಿರುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಂದು ವಿಚಾರವಾಗಿ ವೇದಿಕೆ ಮೇಲೆ ಕನ್ನಡ ಭಾಷೆ ವಿಚಾರವಾಗಿ ಮಾತನಾಡಿರುವಂತದ್ದು ತಪ್ಪು ಎನ್ನುವಂತಹ ಆಕ್ರೋಶವನ್ನ ಕನ್ನಡ ಪರ ಸಂಘಟನೆಗಳು ಆಕ್ರೋಶದ ರೂಪದಲ್ಲಿ ಅವರ ಬ್ಯಾನರ್ ಗಳಿಗೆ ಮಸಿ ಬಳಿಯುವಂತದ್ದಾಗ್ಲಿ ಸೇರಿದಂತೆ ಬ್ಯಾನರ್ ಅನ್ನ ಹರಿದು ಆಕ್ರೋಶವನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣ ನಿನ್ನೆ ರಾತ್ರಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಕಮಲ್ ಹಾಸನ್ ಅವರು ಹೇಳಿಕೆ ಕೊಟ್ಟಿರುವಂತದ್ದನ್ನ ಮೊದಲು ವಾಪಸ್ ಬೇಕು,
ಕನ್ನಡಕ್ಕೆ ಅದರದ್ದೇ ಆದಂತಹ ಸ್ಥಾನಮಾನ ಇದೆ. ದ್ರಾವಿಡ ಭಾಷೆಗಳಲ್ಲಿ ತಮಿಳಿಗೆ ಎಷ್ಟು ಸ್ಥಾನಮಾನ ಇದೆಯೋ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಸ್ಥಾನಮಾನ ಕನ್ನಡ ಭಾಷೆಗೂ ಕೂಡ ಇದೆ ಎನ್ನುವಂತಹ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂತ ಕೆಲಸ ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಈ ಒಂದು ವಿಚಾರದಲ್ಲಿ ಸದ್ಯಕ್ಕಂತೂ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರುವಂತಹ ವಿಚಾರವನ್ನ ಕೂಡಲೇ ವಾಪಸ್ ಪಡೆದುಕೊಳ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಿಮ್ಮ ಸಿನಿಮಾವನ್ನ ಬೆಂಗಳೂರಿನಲ್ಲಿ ಸೇರಿದಂತೆ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಮಸಿ ಬೆಳಿತೇವೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತದ್ದು. ಮಧುಮಾಲಾ, ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಅಪ್ಡೇಟ್ ನೋಡೋಣ ಸಣ್ಣ ವಿರಾಮದ ಬಳಿಕ. ನಿಮ್ಮನ್ನು ಕಾಡ್ತಾ ಇದೆಯಾ ಬೆನ್ನು ಹುರಿಯ ಸಮಸ್ಯೆ? ಡಿಸ್ಕ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೂಕ್ತ ಪರಿಹಾರ. ಆರೋಗ್ಯವೇ ಭಾಗ್ಯ, ಬೆನ್ನು ಹುರಿ ಸಮಸ್ಯೆಗೆ ಪರಿಹಾರ. ವೀಕ್ಷಿಸಿ ಇಂದು ಮಧ್ಯಾಹ್ನ 12:28ಕ್ಕೆ. ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್. ಮೊಟ್ಟೆ ಅಂತೂ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಹಿಟ್. ಸೂಪರ್ ಸ್ಟಾರ್ ಇದು. ಚಳಿ ಇರ್ಲಿ ಸೆಖೆ ಇರ್ಲಿ, ಸಂಡೇ ಇರ್ಲಿ ಮಂಡೇ ಇರ್ಲಿ, ದಿನ ಮೊಟ್ಟೆ ಇರಲಿ. ಬಿಸ್ನೆಸ್ ಐಕಾನ್ ಯುವರತ್ನ ವೀರ ಕನ್ನಡಿಗ ಇತ್ತೀಚಿನ ಜಿ ಅಚೀವರ್ಸ್ ಬಳಿಕ ಮತ್ತೊಂದು ದಿಟ್ಟ ಹೆಜ್ಜೆ. ಸಮಾಜದ ಏಳಿಗೆಗೆ ಟೊಂಕ ಕಟ್ಟಿ ಹೆಗಲಾಗಿ ನಿಂತವರು, ರೈತ ಬಡವರ ಬದುಕು ಹಸನು ಮಾಡಿದ ಗಣ್ಯಾತಿ ಗಣ್ಯರು, ಲಕ್ಷಾಂತರ ಮಂದಿಗೆ ನೆರವು ನೀಡಿ ಸ್ಫೂರ್ತಿಯಾದವರು, ವಿವಿಧ ಕ್ಷೇತ್ರದ ಧುರೀಣರನ್ನ ಗೌರವಿಸುವ ಅಮೃತ ಘಳಿಗೆ. ವೆಂಕೋಪ್ ಚಿಕನ್ ಅರ್ಪಿಸುವ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ಸ್ 2025 ಇದೇ ಮೇ 28ರಂದು ಸಂಜೆ 5ಕ್ಕೆ. ಸ್ಥಳ ಹೋಟೆಲ್ ದಿ ಲಲಿತ್ ಅಶೋಕ್, ಬೆಂಗಳೂರು. ಪ್ರಾಯೋಜಕರು ವೆಂಕೋಪ್ ಚಿಕನ್, ಟೇಸ್ಟ್ ದಿ ಡಿಫರೆನ್ಸ್. ಪವರ್ಡ್ ಬೈ ಮಹಾವೀರ್ ಪ್ರಾಪರ್ಟೀಸ್, ಸಾವಿರಾರು ಜನರ ವಿಶ್ವಾಸ. ಸುರಾನಾ ಕಾಲೇಜ್, ಮಲ್ಟಿ ಕ್ಯಾರೆಕ್ಟರ್ ಅಂಡ್ ಕರಿಯರ್ಸ್. ಟ್ರಸ್ಟ್ ಗೋ ಫರ್ಟಿಲೈಸರ್, ರೈತರ ಸಂತೋಷ ನಮ್ಮ ಜವಾಬ್ದಾರಿ. ಮತ್ತು ಸದ್ಗುರು ಆಯುರ್ವೇದ, ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಫ್ಯಾಷನ್ ಪಾರ್ಟ್ನರ್ ಜಿ ಕೋಡ್, ಮೈ ನ್ಯೂ ಫ್ಯಾಷನ್ ಕೋಡ್. ಸಾಲ ಬಾಧೆ ತಾಳಲಾರದೆ ರೈತನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಸಂಭವಿಸಿದೆ. ಸುಮಾರು 5 ಲಕ್ಷದವರೆಗೂ ಇವರು ಸಾಲವನ್ನ ಮಾಡಿಕೊಂಡಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸಾಲವನ್ನ ತೀರಿಸೋದಕ್ಕಾಗದೆ ಮನನೊಂದು ರೈತ ಮಂಜೇಗೌಡ ಎಂಬುವವರು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಸಾಧುಗೋನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಧುಗೋನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದುಕೊಂಡು ರೈತ ಮಂಜೇಗೌಡ ಸಾವನ್ನಪ್ಪಿದ್ದಾರೆ. 5 ಲಕ್ಷದವರೆಗೂ ಸಾಲ ಮಾಡಿಕೊಂಡಿದ್ದ ರೈತ ಮಂಜೇಗೌಡ. ಇನ್ನು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ವಿವಿಧ ಬ್ಯಾಂಕ್ನಲ್ಲಿ ಹಾಗೆ ಖಾಸಗಿ ವ್ಯಕ್ತಿಗಳಿಂದಲೂ ಸುಮಾರು 5 ಲಕ್ಷದವರೆಗೂ ಕೈ ಸಾಲವನ್ನ ಮಾಡಿಕೊಂಡಿದ್ದು ಅದನ್ನ ತೀರಿಸೋದಕ್ಕಾಗದೆ ಸಾಲದ ಸುಳಿಯಲ್ಲಿ ಸಿಲುಕಿ ಮನನೊಂದು ನೇಣಿಗೆ ಶರಣಾಗಿರುವ ರೈತ ಮಂಜೇಗೌಡ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಎಷ್ಟು ಸುಮಾರು 5 ಲಕ್ಷ ಅಷ್ಟೇನಾ ಅಥವಾ ಇನ್ನೂ ಹೆಚ್ಚಾಗಿ ಏನಾದರೂ ಸಾಲ ಮಾಡಿದ್ರಾ, ಈ ಒಂದು ಸಾಲದ ಘಟನೆನೇ ಆತ್ಮಹತ್ಯೆಗೆ ಕಾರಣನಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದರ ಕುರಿತಾಗಿ ಎಲ್ಲ
ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ವಿವಿಧ ಬ್ಯಾಂಕ್ನಲ್ಲಿ ಹಾಗೆ ಖಾಸಗಿ ವ್ಯಕ್ತಿಗಳಿಂದ 5 ಲಕ್ಷದವರೆಗೂ ಸಾಲವನ್ನು ಮಾಡಿಕೊಂಡಿದ್ದು, ಆ ಸಾಲವನ್ನು ತೀರಿಸೋದಕ್ಕಾಗದೆ ಈ ಒಂದು ನಿರ್ಧಾರಕ್ಕೆ ಬಂದರು ರೈತ ಮಂಜೇಗೌಡ. ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಅವರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಎತ್ತ, ಸಾಲಗಾರರು ಏನಾದರೂ ಕಿರುಕುಳ ಕೊಡ್ತಾ ಇದ್ರಾ ಅನ್ನೋದರ ಕುರಿತಾಗಿಯೂ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಾಧುಗೋನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಸಾಲ ಬಾಧೆ ತಾಳಲಾರದೆ ರೈತ ಮಂಜೇಗೌಡ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರಲ್ಲ, ಅದು ಕೂಡ 5 ಲಕ್ಷದ ರೂಪಾಯಿವರೆಗೂ ಸಾಲವನ್ನ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದಕ್ಕೇನೆ ಇವರು ಸಾವನ್ನಪ್ಪಿರೋದಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಕುಟುಂಬಸ್ಥರು ಏನು ಹೇಳ್ತಾರೆ? ಅವರ ಪರಿಸ್ಥಿತಿ ಯಾವ ರೀತಿ ಇದೆ? ಸದ್ಯ ಓವರಾಲ್ ಮಾಹಿತಿ. ಕನ್ನಡ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ರೈತರು ಈಗ ಸಾಲದ ಸುಳಿಗೆ ಸಿಲುಕಿರುವಂತದ್ದು, ರೈತರನ್ನ ಆತ್ಮಹತ್ಯೆ ದಾರಿಗೆ ಕರ್ಕೊಂಡು ಹೋಗ್ತಿರುವಂತ ಸ್ಪಷ್ಟ ಲಕ್ಷಣಗಳು ಗೋಚರಿಸ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಏನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಾಧುಗೋನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ರೈತನೋರ್ವ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈತ ಮರಟಿಕೊಪ್ಪಲು ಗ್ರಾಮದ ರೈತ ಮಂಜೇಗೌಡ ಅಂತ ಹೇಳಲಾಗ್ತಿತ್ತು. ಈತ ಇದ್ದ 2 ಎಕರೆ ಜಮೀನಿನಲ್ಲಿ ಏನು ಬೆಳೆಯನ್ನ ಬೆಳೆದಿದ್ದ. ಆದ್ರೆ ಬೆಳೆ ಸರಿಯಾಗಿ ಬರದೆ ಮಳೆಯಿಂದ ಕೂಡ ಸಾಕಷ್ಟು ಬೆಳೆ ಕೂಡ ಹಾನಿಯಾಗಿತ್ತು. ಹೀಗಾಗಿ ಈತ ಸುಮಾರು ಬ್ಯಾಂಕ್ಗಳಿಂದ 5 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸಾಲವಾಗಿ ಪಡ್ಕೊಂಡಿದ್ದ. ಸಾಲದ ಒತ್ತಡ ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಅರಣ್ಯ ಪ್ರದೇಶಕ್ಕೆ ಹೋಗಿ ಈತ ಮರಕ್ಕೆ ನೇಣು ಹಾಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಅವರ ಕುಟುಂಬ ಕೂಡ ಈಗ ಸಂಗಲಾಗಿರುವಂತದ್ದು. ಜೊತೆಗೆ ಏನು ರೈತನ ಆತ್ಮಹತ್ಯೆಯಿಂದ ಈಗ ಆ ರೈತನ ಕುಟುಂಬವೂ ಕೂಡ ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದ್ರೆ ರೈತರ ಕುಟುಂಬಕ್ಕೂ ಕೂಡ ಬ್ಯಾಂಕಿನಿಂದ ನೋಟಿಸ್ ಕೂಡ ಬಂದಿದೆ ಅಂತ ಹೇಳಲಾಗ್ತಿರುವಂತದ್ದು. ಹಾಗಾಗಿ ಕೂಡ ರೈತನ ಆತ್ಮಹತ್ಯೆಗೆ ಸಾಲದ ಒತ್ತಡವೇ ಕಾರಣ ಅಂತ ಹೇಳಿಗ ಆತನ ಏನು ಕುಟುಂಬಸ್ಥರೀಗ ಪಟ್ಟಣ ಪೊಲೀಸ್ ಠಾಣೆಗೆ ಕೂಡ ಈಗ ದೂರನ್ನ ನೀಡಿರುವಂತದ್ದು. ಮಧುಮಾಲ. ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ ನೋಡೋಣ ಸಣ್ಣ ವಿರಾಮದ ಬಳಿಕ. ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ, ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. We miss all the fun, we miss all the joy, we miss you. ಆಟ ಪಾಠ ಮುಗಿದು ಹೋಯ್ತು, ಕಾಲೇಜು ದಿನಗಳು ಬಂದಾಯ್ತು. ಪೋಷಕರಿಗೆ ಮಕ್ಕಳ ಉನ್ನತ ಶಿಕ್ಷಣದ ಚಿಂತೆ ಶುರುವಾಯಿತು. ಯಾವ ಕೋರ್ಸ್ ಫಸ್ಟ್, ಯಾವ ಕಾಲೇಜ್ ಬೆಸ್ಟ್, ಇಲ್ಲಿದೆ ವಿದ್ಯಾರ್ಥಿಗಳ ಕನಸನ್ನ ನನಸಾಗಿಸುವ ಜ್ಞಾನಪೀಠ. ಇಟ್ಸ್ ಮೈ ಕಾಲೇಜ್, ಇನ್ಸ್ಪೈರಿಂಗ್ ಮೈಂಡ್ಸ್, ಟ್ರಾನ್ಸ್ಫಾರ್ಮಿಂಗ್ ಲೈಫ್ಸ್. ನಿರೀಕ್ಷಿಸಿ ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ. ಹೆಂಡತಿಯನ್ನ ಕೊಲೆ ಮಾಡಿ ಗಂಡ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಸಂಭವಿಸಿದೆ. ಹೆಂಡತಿಯನ್ನ ಡಂಬಲ್ಸ್ನಿಂದ ಹೊಡೆದು ಕೊಲೆ ಮಾಡಿ ತದನಂತರ ಗಂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಶಾಮಣ್ಣ 40 ವರ್ಷದ ಶಾಮಣ್ಣ ಮತ್ತು 35 ವರ್ಷದ ಸುಮಾ ಮೃತಪಟ್ಟಿರುವ ದುರ್ದೈವಿಗಳು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ವಿಜಯಪುರ ಪೊಲೀಸರು
ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮೊದಲಿಗೆ ಹೆಂಡತಿಗೆ ಡಂಬಲ್ಸ್ನಿಂದ ಹೊಡೆದು ಮರ್ಡರ್ ಮಾಡಿ ತದನಂತರ ಗಂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದುರ್ಘಟನೆ ಇದು. ಗಂಡ ಹೆಂಡತಿಯ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕರುನಾಡಿನಲ್ಲಿ ವರುಣನ ಆರ್ಭಟ